ಭಕ್ತಿಯನ್ನ ಅರ್ಪಿಸ್ತಾ ಇದ್ದಾರೆ. ನಂತರ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಕೂಡ ಕೋರಿಕೊಳ್ತಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಡಿಸೆಂಬರ್ 6ರಂದು ಇವರು ನಮ್ಮನ್ನ ಅಗಲಿರ್ತಕ್ಕಂಥ. ಯಶವಂತ್ ಲಾಲ್ ಎಲ್ಲಿದ್ಯಪ್ಪ ಹುಡುಗ? ಇಷ್ಟೊಂದ್ ಜನ ಹೆಣ್ಮಕ್ಳಾಗಿ ಒಬ್ಬನೇ ತಪ್ಪಿಸ್ಕೊಂಡ್ಬಿಟ್ಟಿದ್ಯಲ್ಲ ನೀನು. ಯಶವಂತ್ ಲಾಲ್ ಬಾರ, ಹುಡುಗರಿಗೆಲ್ಲ ಅವಮಾನ ಮಾಡ್ಬೇಡ ನೀನು. ಎಲ್ಲಿದ್ಯಾ? ಬಂದಿಲ್ವಾ? ಅವರ ಅನುಪಸ್ಥಿತಿಯಲ್ಲಿ ಯಾರಾದ್ರೂ ಬುಕ್ಸ್ ಕೊಡಿ ಸರ್, ಬುಕ್ಸು. ಸ್ಕೂಲ್ ಮಕ್ಕಳು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಬೇಕು. ನಮ್ಮ ಪರಮೇಶ್ವರ್ ಸಾಹೇಬ್ರ ಆಪ್ತ ಕಾರ್ಯದರ್ಶಿಗಳು ನಾರಾಯಣ ಸರ್ ಒಳ್ಳೆ ಸೇವೆಯನ್ನ ಕೊಡ್ತಾ ಇದ್ದಾರೆ ಜಿಲ್ಲೆಯ ಸಮಸ್ತ ಜನತೆಗೆ. ನಮ್ಮ ತಾಲೂಕಿಗೆ ಒಳ್ಳೆ ಕೊಡುಗೆ ಇದೆ ಅವ್ರದ್ದು. ಮತ್ತೆ ನಮ್ಮ ಯಮರಾಯರು ಸಮಾಜ ಕಲ್ಯಾಣಾಧಿಕಾರಿಗಳು, ಅವರ ಕೊಡುಗೆ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಇದೆ. ನಮ್ಮ ತಾಲೂಕಿನ ಎಲ್ಲ ದಲಿತ ಮುಖಂಡರ ಪರವಾಗಿ ಅವರಿಗೆ ಅಭಿನಂದನೆ. ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ವಿಶ್ವಮೂರ್ತಿ ಅವರ ಪರವಾಗಿ ಕೂಡ ಇಲ್ಲಿ ಸನ್ಮಾನಿತರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪರೋಕ್ಷವಾಗಿ ಎಲ್ಲರಿಗೂ ಕೂಡ ಅಭಿನಂದನೆ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನ ಕೊನೆಯ ಹಂತ ಬಂದು ಭಾಗವಹಿಸತಕ್ಕಂಥ ಎಲ್ಲರಿಗೂ ಕೂಡ ಇಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಟ್ಟಿರ್ತೀರಾ. ಎಲ್ಲ ತಾಲೂಕು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮತ್ತೆ ಅವರ ತಂದೆ ಇಬ್ಬರು ಕೂಡ ಸನ್ಮಾನವನ್ನು ಸ್ವೀಕರಿಸಿದರೆ ಅವರಿಗೆ ನಾವು ತಾಲೂಕಿನ ಎಲ್ಲ ದಲಿತ ಮುಖಂಡರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಈ ರಾಜು ಅವರು, ನಮ್ಮ VK ರಾಯರ್ ಅವರಿಗೆ ಮತ್ತೆ ಟಿ ಶಿವರಾಮ್ ಅವರಿಗೆ ಸನ್ಮಾನವನ್ನು ಮಾಡದಂತ ಎಲ್ಲ ನಮ್ಮ ಮುಖಂಡರು ಕೂಡ ಹಾಗೂ ಎಲ್ಲ ಸಮುದಾಯದ ಜನರಿಗೂ ಹೃತ್ಪೂರ್ವಕ ವಂದನೆಗಳು ಹೇಳ್ತೇನೆ. ಸನ್ಮಾನಕ್ಕೆ ಆಸೆ ಪಡದೆ, ಅಪಮಾನಕ್ಕೆ ಅಂಜದೆ, ಬಿಸಿಲು ಮಳೆಗಾಳಿಗೆ ಲೆಕ್ಕಿಸದೆ, ಎದುರಾಳಿ ಸವಾಲುಗಳಿಗೆ ಎದೆಗುಂದದೆ, ನೀವು ಕೊಡಿಸಿದ ಓಟನ್ನು ಕ್ಷಣಿಕ ಮೌಢ್ಯಗಳಿಗೆ ಬಲಿಯಾಗದೆ, ಸ್ವಾರ್ಥಕ್ಕಾಗಿ ನಿಮ್ಮ ಹೆಸರನ್ನು ಬಳಸಿಕೊಳ್ಳದೆ, ನಿಮ್ಮ ಬೆವರಿನ ಋಣವನ್ನು ಜವಾಬ್ದಾರಿಯುತ ನಾಗರಿಕನಾಗಿ, ನಿಮ್ಮ ಕ್ರಾಂತಿಕಾರಕ ವಿಚಾರಗಳನ್ನು ಮನೆ ಮನೆಗೆ ಮುಟ್ಟಿಸಲು, ಪ್ರಬುದ್ಧ ಭಾರತ ಕಟ್ಟಲು ನಾವೆಲ್ಲರೂ ಒಟ್ಟಿಗೆ ಕಾಯ ವಾಚ ಮನಸ ಸಮಾಜದ ಏಳ್ಗೆಗಾಗಿ ದುಡಿಯುತ್ತೇವೆಂದು ಈ ಮೂಲಕ ಪ್ರಮಾಣೀಕರಿಸುತ್ತೇವೆ. ಜೈ ಭೀಮ್. ಜಯದಲ್ಲಿ ಕಪ್ಪು ಮಣ್ಣಿನಲ್ಲಿ ಸುಳಿದರು ಅವರೇ ನಮ್ಮ ಬಾಬಾ ಸಾಹೇಬ ಅಣ್ಣರು, ಅವರೇ ನಮ್ಮ ಬಾಬಾ ಸಾಹೇಬ ಅಣ್ಣರು. ಜೈ 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 ಅಂಬೇಡ್ಕರ್, ದಲಿತೋದ್ಧಾರಕ ಅಂಬೇಡ್ಕರ್. ಜೈ 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 ಅಂಬೇಡ್ಕರ್, ದಲಿತೋದ್ಧಾರಕ ಅಂಬೇಡ್ಕರ್. ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಸಂವಿಧಾನ ಶಿಲ್ಪಿ ಅವರು, ಅವರೇ ನಮ್ಮ ಬಾಬಾ ಸಾಹೇಬ ಅಣ್ಣನು, ಅವರೇ ನಮ್ಮ ಬಾಬಾ ಸಾಹೇಬ ಅಣ್ಣನು. ಈ ದೇಶವನ್ನ ನಿರ್ಮಾಣ ಮಾಡಿದ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಮಗೆ ಸ್ವತಂತ್ರವನ್ನ ಬ್ರಿಟಿಷರು ಕೊಟ್ಟೋದಾಗ ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳು,
ಶಿಕ್ಷಣ ಇರಲಿಲ್ಲ, ಆಹಾರ ಇರಲಿಲ್ಲ, ಗಡಿಗಳ ಭದ್ರತೆ ಇರಲಿಲ್ಲ, ಆರೋಗ್ಯ ಇರಲಿಲ್ಲ, ಔಷಧಿ ಇರಲಿಲ್ಲ, ಶಾಲೆಗಳಿರಲಿಲ್ಲ, ಸೇತುಗಳಿರಲಿಲ್ಲ, ರಸ್ತೆಗಳಿರಲಿಲ್ಲ, ಕೆರೆಗಳಿರಲಿಲ್ಲ. ಇಂತಹ ಕೆಲಸವನ್ನ ಅಂದಿನ ಸರ್ಕಾರದ ಮಂತ್ರಿಮಂಡಲ, ಪ್ರಧಾನಮಂತ್ರಿಗಳು ಮತ್ತು ಡಾಕ್ಟರ್ ಬಿ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಅಡಿಯಲ್ಲಿ ಬೂನಾದಿಯನ್ನು ಹಾಕೊಂಡಂತ ದೇಶವನ್ನ ಇಷ್ಟು ಮಟ್ಟಿಗೆ ಬರೋ ಕಾರಣ ಅಂದಿನ ಸರ್ಕಾರ ನಿರ್ಮಾಣ ಮಾಡಿದೆ. ಈಗ ಕೆಲವರು ನಮ್ಮ ಯುವಕರನ್ನ, ನಮ್ಮ ಸಮಾಜವನ್ನ ಯಾವುದೋ ಭಾವನಾತ್ಮಕವಾಗಿ, ಯಾವುದೋ ಧರ್ಮದ ವಿಚಾರದಲ್ಲಿ, ಯಾವುದೋ ದೇವರ ಹೆಸರಲ್ಲಿ ನಮ್ಮ ವಿಭಜನೆ ಮಾಡ್ತಾ ಇದ್ದಾರೆ. ದಯಮಾಡಿ ಎಚ್ಚೆತ್ಕೋಬೇಕು. ಏನು ಹೊಡಿಪಾ ಇಲ್ಲ, ನಾವೇನ್ ಹೇಳ್ತೀವಿ, ನಮ್ಮ ಅಪ್ಪ ಅಮ್ಮದಿರ್ನ ಬೆಳೆಸಿರ್ತಾರೆ, ದೊಡ್ಡನ್ನ ಮಾಡಿರ್ತಾರೆ, ಕೊನೆ ಕೇಳ್ತೀವಿ, ನೀನೇನ್ ನರಿ ಮಾಡಿದ್ಯಾ, ನೀನೇನ್ ಉಳಿಸಿದ್ಯಾ ಅಂತ ಕೇಳ್ತೇವೆ. ಅದನ್ನ ತಪ್ಪನ್ನ ನಮ್ಮ ಬೇರೆ ಜನರಿಗೆ ಮಾಡ್ತಾ ಇದ್ದಾರೆ. 140 ಕೋಟಿ ಜನಸಂಖ್ಯೆಯ ಪ್ರತಿಯೊಬ್ಬ ವ್ಯಕ್ತಿನೂ ಅಂಬೇಡ್ಕರ್ ಅನ್ನು ಆಕಾಶದ ಕೆಳಗಡೆ ಇವತ್ತು ಜೀವನ ಸಾಗಿಸ್ತಾ ಇರೋದು. ಇವತ್ತೇನಾದ್ರು ಸ್ವತಂತ್ರ ಭಾರತಕ್ಕೆ ಯಾರಾದ್ರೂ ಒಬ್ಬ ಬ್ರಹ್ಮ ಅಂತ ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಪ್ರತಿಯೊಂದು ಕೆಲಸಗಳ ಮೇಲೆನೆ ಇವತ್ತು ನಮ್ಮ ದೇಶದಲ್ಲಿ ಡ್ಯಾಮ್ಗಳು ಕಟ್ತಾ ಇರೋದು, ನೀರಾವರಿ ಅಭಿವೃದ್ಧಿ ಆಗ್ತಾ ಇರೋದು. ಅವರು ಬರೆದಂತ ಪ್ರಾಬ್ಲಮ್ಸ್ ಆಫ್ ರುಪಿಯಿಂದನೇ ನಮ್ಮ ರಿಸರ್ವ್ ಬ್ಯಾಂಕ್ ನಿರ್ಮಾಣ ಆಗಿದ್ದು. ನಾವೆಲ್ಲ ಕೈಯಲ್ಲಿ ನೋಟನ್ನು ನೋಡ್ತಾ ಇರೋದು, UPI ಟ್ರಾನ್ಸಾಕ್ಷನ್ಸ್ ಗಳನ್ನ ನೋಡ್ತಾ ಇರೋದು. ಅವರು ತಂದಂತ ಹಲವಾರು ತಂತ್ರಜ್ಞಾನಗಳ, ಟೆಕ್ನಾಲಜಿಗಳ ಒಂದೇನ್ ಮಾರ್ಗದರ್ಶನದಿಂದನೇ ಇವತ್ತು ನಾವೆಲ್ಲ ಕೈಯಲ್ಲಿ ಮೊಬೈಲ್ ಅನ್ನ ಹಿಡಿದಿರೋದು, ಮೊಬೈಲ್ ಅಲ್ಲಿ ಮಾತಾಡ್ತಾ ಇರೋದು, ಇನ್ಸ್ಟಾಗ್ರಾಮ್ ಬಳಸ್ತಾ ಇರೋದು. ಹಾಗೇನೆ ಹೇಳಿರೋರು, ನನ್ನ ಜನಗಳಿಗೆ ವೋಟ್ ಹಾಕುವಂತಹ ಅಧಿಕಾರವನ್ನು ಕೊಡಿ. ನೋಡಿ ಎಷ್ಟು ಮುಂದಾಲೋಚನೆ ಮಾಡಿದ್ದಾರೆ ಅಂದ್ರೆ, ವೋಟ್ ಹಾಕುವ ಹಕ್ಕನ್ನ ನಮ್ಮ ಜನಗಳಿಗೆ ನೀವು ಕೊಟ್ರೆ ಅವ್ರನ್ನ ಅವರೇ ಉದ್ಧಾರ ಮಾಡ್ಕೊಂತಾರೆ. ನೋಡಿ, ಯಾವುದೇ ಹುದ್ದೆಯನ್ನು ಅಲಂಕರಿಸದೆ ಅವರು ಸಾಮಾಜಿಕ ಚಳವಳಿಯನ್ನು ಆಯ್ಕೆ ಮಾಡ್ಕೋತಾರೆ. ಈ ವೋಟಿನ ಶಕ್ತಿನ ಇವತ್ತಿನೂ ಸಹ ಡೋಲಾಯವಾಗಿ ಜನರಲ್ಲಿ ಅದು ಚಿಂತನೆ ಮಾಡ್ತಾರೆ. ಅದರಲ್ಲೇ ರಾಜಕಾರಣ ಇದೆ. ಓಟಿಗಾಗಿ ಕೋಟಿ ಕೋಟಿ ಕೊಡುವರ್ಯಾಕೆ ನೋಟ, ಹಗಲು ರಾತ್ರಿ ಎನ್ನುದ ನಿಮಗೆ ಕೊಡುವರ್ಯಾಕೆ ಕಾಟ. ನೋಡಿ, ಆ ಓಟಿನಲ್ಲಿರ್ತಕ್ಕಂಥ ಶಕ್ತಿನ ನೀವು ಅರ್ತ್ಕೋಬೇಕು. ಅಂಬೇಡ್ಕರ್ ಅವರನ್ನ ಎದೆಗಿಳಿಸ್ಕೋಬೇಕು. ಬರೀ ನೀವೆಲ್ಲ ಅರ್ತ್ಕೊಂಡಿದ್ದೀರಾ ಅಂಬೇಡ್ಕರ್ ಬಗ್ಗೆ, ನಿಮಗೆಲ್ಲ ವಿಚಾರ ಗೊತ್ತಿದೆ. ಸಂಘಟನೆ, ಹೋರಾಟ ಇದಾದ ನಂತರದಲ್ಲಿ ಸ್ವತಂತ್ರ ರಾಜ್ಯಾಧಿಕಾರ ಅನ್ನೋದೇ ಟರ್ನಿಂಗ್ ಪಾಯಿಂಟ್. ಇದರಲ್ಲೇ ನಮ್ಮ ಜನಗಳಿಗೆ ರಾಜಕಾರಣ ಸೃಷ್ಟಿಯಾಗಿರೋದು. ನಮ್ಮನ್ನ ಇಟ್ಕೊಂಡು ಇವತ್ತು ಎಂತೆಂತಹ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ವಿಚಾರ ಮಾಡಬೇಕು. ಇವತ್ತು ಬಾಬಾ ಸಾಹೇಬ್ರನ್ನೇನೆ ನಮ್ಮ ಪಾರ್ಟಿಗೆ ಸಂಬಂಧಪಟ್ಟಿದ್ದು ನಮ್ಮ ಜನ ಅವ್ರನ್ನೇ ಕಿತ್ತಾಡ್ತಾ ಇದ್ದಾರೆ. ಇಂಥ ಒಂದು ನಿಲುವಿನಲ್ಲಿ ನಾವುಗಳು ವಿಚಾರವಂತರಾಗಬೇಕು. ಬರೀ ಅರ್ಥಕೊಂಡ್ರೆ ಸಾಲದು, ಅನುಸರಿಸಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವವನ್ನ ಹೆಚ್ಚು ಅವರಿಗೆ ಗಮನ ತರಬೇಕು. ಇಲ್ಲೆಲ್ಲ ಮಹಿಳೆಯರ ಇದ್ದೀರಾ,